ಸ್ವತೆ ದಾಳಿಯನ್ನು ಮುಂದುವರಿಸಿಕೊಳ್ಳುತ್ತಿರುವಂತಹ ಹೊನದುರ್ಗ ಬೇಸಿ ತಂಡದ ಪರವಾಗಿ ದತ್ತುವರ ದಾಳಿಯನ್ನು ಮುಂದುವರಿಕೆಯನ್ನು ಕಂಡುಕೊಳ್ತಿದ್ದೇವೆ. ಜೆರ್ಸಿ ನಂಬರ್ 3ರ ಆಟಗಾರರಾಗಿ ದಾಳಿಯನ್ನು ಮುಂದುವರಿಸಿಕೊಳ್ಳುವುದರ ಮುಖೇನವಾಗಿ ನಿಧಾನ ಗತಿಯಲ್ಲಿ ದಾಳಿಯನ್ನು ಮುಂದುವರಿಸಿಕೊಳ್ತಾ ಇದ್ದೇವೆ. ಆರಂಭಿಕ ದಾಳಿಯಲ್ಲಿ ಎಂಟಿ ರೇಡ್ ಆಗುವುದು ಸರ್ವೇ ಸಾಮಾನ್ಯ. ಮತ್ತೆ ದಾಳಿಯನ್ನು ಮುಂದುವರಿಸಿಕೊಳ್ಳುತ್ತಿರುವಂತಹ ಜಟಕೇಶ್ವರ ಹಾಕೊಂಡು ತಂಡದ ಪರವಾಗಿ ಜಟಕೇಶ್ವರ ಹಾಕೊಂಡು ಪರಿಸರದ ಯುವಕನ ದಾಳಿಯನ್ನು ಮುಂದುವರಿಸಿಕೊಳ್ತಾ ಇದ್ದೇವೆ. ಎಕ್ಸ್ಪ್ರೆಸ್ ರೈಡರ್ ಕ್ಷಣ ವೇಗದಲ್ಲಿ ದಾಳಿಯನ್ನು ಮಾಡಬಲ್ಲಂತಹ ವೇಗದ ಮಿತಿಯಿಲ್ಲದಂತಹ ದಾಳಿಗಾರ. ಯಶಸ್ಸು ಸಿಕ್ಕಿದೆ, ಖಂಡಿತ ಖಾತೆಯನ್ನು ಆರಂಭಿಸಿಕೊಂಡಿದೆ. ಹೊನದುರ್ಗ ಬೇಸಿ ತಂಡದ ಯಶಸ್ವಿಯ ದಾಳಿಕಾರ ಕಾರ್ತಿಕ್ ಸ್ಪಷ್ಟವಾದ ಚಿರುಕಿನ ಪಾದಗಳ ಚಲನೆಯ ಮೂಲಕವಾಗಿ ಪಾದರಸದಂತೆ ಲೀಲಾಚಾರವಾಗಿ ಅಂತಕ್ಕಂಥ ಬಹಳಷ್ಟು ಹೋರಾಟವನ್ನ ಮುನ್ನಡೆಸಿಕೊಂಡು ಹೋಗ್ತಾ ಇದ್ದಾನೆ. ಮತ್ತೆ ದಾಳಿಯಲ್ಲಿ ಗಾಳಿ, ಬಿರುಗಾಳಿ, ಸುಂಟರ ಗಾಳಿ ಸತತವಾಗಿ ತನ್ನ ತಂಡಕ್ಕೆ ಅಂಕವನ್ನು ಗಿಟ್ಟಿಸಿಕೊಂಡಂತ ಓರ್ವ ಕಬಡ್ಡಿಯ ತಾರೆಯ ದಾಳಿಯನ್ನು ಮುಂದುವರಿಸಿಕೊಂಡವರಿದ್ದೇವೆ. ಲೆಫ್ಟ್ ಕಾರ್ನರ್ ವಿಭಾಗದಲ್ಲಿ ನಿಯಂತ್ರಣ ಕಳೆದುಕೊಂಡ ದಾಳಿಕಾರ, ವೇಗದ ಮಿತಿ ಇಲ್ಲದ ದಾಳಿಗಾರ. ಮೋಹನ್ ಅವರ ದಾಳಿಯನ್ನು ಮುಂದುವರಿಸಿಕೊಳ್ಳಬೇಕಾಗಿದೆ. ಖಂಡಿತ ಶ್ರೇಷ್ಠ ಮಟ್ಟದ ಹಿಡಿತವಾಗ್ತಾ ಇದೆ. ದಾಳಿಯಲ್ಲಿ ದಣಿಯರಿಯದ ಯುವ ತಾರೆ ಚುರುಕಿನ ಪಾದಗಳೊಂದಿಗೆ ಸಂಘಟನಾತ್ಮಕ ಬದಲಿನೊಂದು ಕೂಡ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದ್ದೇವೆ. ಸಮಯ ಕಳೆಯುವಂತಹ ನಿಟ್ಟಿನಲ್ಲಿ ದಾಳಿಯನ್ನು ಮುಂದುವರಿಸಿಕೊಳ್ತಾ ಇದ್ದೇವೆ. ಎರಡು ಒಂದರ ಮೇಲೆ ಪಂದ್ಯ 2-1 ಇನ್ ಫೇವರ್ ಆಫ್ ಜಟಕೇಶ್ವರ ಹಾಕೊಂಡು. ದಾಳಿಯಲ್ಲಿ ಕಾರ್ತಿಕ್ ದಾಳಿಯನ್ನು ಮುಂದುವರಿಸಿಕೊಳ್ಳುತ್ತಿರುವಂತಹ ಚತುರತೆಯ ವೇಗದ ದಾಳಿಗಾರ. ಹೊನದುರ್ಗ ಬೇಸಿ ತಂಡದ ಪರವಾಗಿ ಅದ್ವಿತೀಯ ತಾರೆ. ಈ ಬಾರಿ ಜಟಕೇಶ್ವರ ಹಾಕೊಂಡು ತಂಡದ ಪರವಾಗಿ ಉತ್ತರ ಕನ್ನಡ ತಾಲೂಕು ಕಂಡಂತಹ ಅದ್ವಿತೀಯ ತಾರೆ. ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ತಂಡವನ್ನು ಪ್ರತಿನಿಧಿಸಿದಂತಹ ಯುವ ತಾರೆ ಮನೋಜ್ ಹಾಕೊಂಡವರನ್ನು ಗುರುತಿಸಿಕೊಂಡು ಕೊನೆಯ ಕ್ಷಣಾರ್ಧದಲ್ಲಿ ಸಾಕಷ್ಟು ಮಿಡ್ ಲೈನ್ ಸಮೀಪದಲ್ಲಿರುವಂತಹ ಸಂದರ್ಭದ ವೇಳೆಯಲ್ಲಿ ಟ್ಯಾಕಲ್ಗೆ ಪ್ರಯತ್ನ ಮತ್ತು ಆತುರದ ನಿರ್ಧಾರ, ಅವಸರವೇ ಅನಾಹುತ ಈ ಸಂದರ್ಭದಲ್ಲಿ ಬೇಡವಾಗಿತ್ತು. ಮತ್ತೆ ದಾಳಿಯಲ್ಲಿ ಹೊನದುರ್ಗ ಬೇಸಿ ತಂಡದ ಚೆಲುವ 03 ದತ್ತು, ಸುಂದರ ನಗುಮುಖ ಯುವಕ, ಕಬಡ್ಡಿ ಗುಸ್ಸೈ, ವಾಲಿಬಾಲ್ ಗುಸ್ಸೈ. ಇದಲ್ಲ ಬೇಕು ಲಾಟಿ ಟಿಕೆಟ್ ಸುಮಾರು ಆಯ್ತು ಲಾಸ್ಟ್ ಕಿರೀಟ ಕಾದು ನೋಡಬೇಕಾಗಿದೆ ಪಂದ್ಯವನ್ನು ಗೆಲ್ಲುವಂತಹ ತಂಡ ಯಾವುದು? ಮತ್ತೆ ದಾಳಿಯಲ್ಲಿ ಕಿರಣ
ಕಿರಣನ ಮುಖದಲ್ಲಿ ಕಿಲಕಿಲ. ಜೆರ್ಸಿ ನಂಬರ್ 05 ಉದ್ದನೆಯ ಆಳೆತ್ತರದ ಜೀವ. ಶ್ರೇಷ್ಠ ಮಟ್ಟದ ದಾಳಿಯನ್ನು ಮುಂದುವರಿಸಿಕೊಂಡು ಹೋಗುತ್ತಿದ್ದೇವೆ. ಸಂಘಟನಾತ್ಮಕ ಡಿಫೆನ್ಸ್ ಅನ್ನೋದು ಕೂಡ ಕಂಡುಕೊಳ್ತಾ ಇದ್ದೇವೆ. The score is level 3 each. ಎಸ್, ಮತ್ತೆ ದಾಳಿಯಲ್ಲಿ ದೈತ್ಯಧಾರೆ, ಅಪಾರ ಶಕ್ತಿ ಇದೆ, ಛಲವಿದೆ, ದಾಳಿಯನ್ನು ಮುಂದುವರಿಸಿಕೊಳ್ಳುವಂತಹ ಬಲವಿದೆ. ಕಾದು ನೋಡಬೇಕಾಗಿದೆ. ಯಶಸ್ಸು ಕಟ್ಟಿಟ್ಟ ಬುತ್ತಿ. ಶ್ರೇಷ್ಠ ಮಟ್ಟದ ದಾಳಿಯನ್ನು ಮುಂದುವರಿಕೆಯನ್ನು ಕಂಡುಕೊಂಡವರಿದ್ದೇವೆ. ಅದ್ವಿತೀಯ ತಾರೆಯರನ್ನು ಕೂಡ ಇವತ್ತಿನ ಪಂದ್ಯದಲ್ಲಿ ಗುರುತಿಸಿಕೊಂಡವರಿದ್ದೇವೆ. ഇരുಳ ರಾತ್ರಿಯಲ್ಲಿ ಕನ್ನಡ ಭಾಷೆಯನ್ನು ಸ್ಫಟಿಕದಂತೆ ಸ್ಫುಟವಾಗಿ ಮಾತನಾಡಬಲ್ಲಂತಹ ಭಟ್ಕಳದ ಮೂಲೆ ಮೂಲೆಯಲ್ಲೂ ಕೂಡ ತನ್ನದೇ ಆದ ನಾಮಾಂಕಿತವನ್ನು ಮಾಡಿಕೊಂಡಿರುವಂತಹ ಅದ್ವಿತೀಯ ತಾರೆ ಶೇಖರ್ ಭಟ್ಕಳ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಭಟ್ಕಳ ತಾಲೂಕು ರಾಜ್ಯ ಕಂಡಂತಹ ಅದ್ವಿತೀಯ ತಾರೆ. Yes, good right. Rolling escape for a beautiful Bantu Nadi. 5-3. Dishad right. This is the do or die. Yes, ಮತ್ತೆ ದಾಳಿಯಲ್ಲಿ ಡಿಸೈಡ್ ರೈಟ್ ಡೂ ಆರ್ ಡೈ ಸ್ಪೆಷಲಿಸ್ಟ್ ಆಗಿ ದಾಳಿಯನ್ನು ಮುಂದುವರಿಸಿಕೊಳ್ಳುತ್ತಿರುವಂತಹ ಯುವ ತಾರೆ, ಅದ್ವಿತೀಯ ತಾರೆ. ವಾಟ್ ಎ ಬ್ಯೂಟಿಫುಲ್. ಅವಕಾಶ ಮಾಡಿಕೊಟ್ಟಿಲ್ಲ. ಸೆಕೆಂಡ್ ಆಟ ಬಾಕಿ ಇದೆ. What a beautiful. ಒಂದಲ್ಲ ಎರಡಲ್ಲ, ಸೂಪರ್ ರೈಟ್. ಸೂಪರ್ ರೈಡ್ ಆಗಿ ದಾಖಲಾತಿಯನ್ನು ಕಂಡುಕೊಳ್ತಾ ಇದ್ದೇವೆ. ಚಿನ್ನ ತರಲು ಹೋಗಿ ಮುತ್ತು ರತ್ನವನ್ನು ತಂದಂತೆ ಅದ್ವಿತೀಯ ತಾರೆ. 65ರ ಮೇಲೆ ಪಂದ್ಯ 6-5 in favor of ಈ ಒಂದು ದಾಳಿ ಪಂದ್ಯದ ಚಿತ್ರಗಳಿಗೆ ಬೇಸಿರುವುದು. 7-5ರ ಮೇಲೆ ಪಂದ್ಯ 2 ಅಂಕದ ಮುನ್ನಡೆ. ಮತ್ತೆ ದಾಳಿಯನ್ನು ಮುಂದುವರಿಸಿಕೊಳ್ಳುತ್ತಿರುವಂತಹ ಕಾರ್ತಿಕ್ ಇತ್ತೀಚಿನ 2-3 ವರ್ಷಗಳಿಂದ ಬಹಳಷ್ಟು ಬಿಂದುಗುತ್ತಿರುವಂತಹ ಯುವ ತಾರೆ. ತನ್ನ ಅದ್ವಿತೀಯ ಆಟದ ಮೂಲಕ ಪರಿಚಯಿಸಿಕೊಳ್ಳುತ್ತಿರುವಂತಹ ಕಾರ್ತಿಕ್. ಜನಾರ್ದನ್ ಹಾಕೊಂಡು ತಂಡದ ಪರವಾಗಿ ಚಿಕ್ಕ ಯುವಕ ಬಿಸಿ ರಕ್ತ. ಜೆರ್ಸಿ ನಂಬರ್ 23 ಪಂದ್ಯ 7-5 in favor of ಒಣವರಿಗೆ ಬೇಸೆ. ಅಪಾರ ಅಭಿಮಾನಿಗಳನ್ನು ಹೊಂದಿದಂತಹ ವೀಕ್ಷಕರ ಶೇಖರ ಅವರನ್ನು ಕಳುವ ಯಕ್ಷ ಪ್ರಶ್ನೆ ಅಂದ್ರೆ ಶೇಖರನ ಮದುವೆ ಯಾವಾಗ? ಅದೇ ಅವರ ಯಕ್ಷ ಪ್ರಶ್ನೆ ಆಗಿದೆ. ಎಸ್, ಮತ್ತೆ ದಾಳಿಯಲ್ಲಿ ಇದೇ ಸಂಖ್ಯೆ 23 ಆಟಗಾರ ಪರ್ಸೂಟ್ ಮಾಡುವಂತ ಪ್ರಯತ್ನ. ಒಂದು ಸೊಗಸಾದ ಆಟವನ್ನು ಕಾಣ್ತಾ ಇದ್ದೇವೆ. ಕಾರ್ತಿಕ್ ಚತುರ ಸಾಕ್ಷಗಳ ಆಟವನ್ನು ಕಂಡಿದ್ದೇವೆ. ಡಿಶಾರ್ಡ್ ರೈಟ್. ದಿಸ್ ಇಸ್ ಅ ಡೂ ಆರ್ ಡೈ. ದಾಳಿಯಲ್ಲಿ ಶ್ರೀಧರನ ಆಗಮನವಾಗಿದೆ. ಪ್ರಥಮ ದಾಳಿ ಕಂಡುಕೊಳ್ತಾ ಇದ್ದಾವೆ. ಎಸ್, ಗುಡ್ ರೈಟ್. 8-6 in favor of BC.
8-6 ಮೇಲೆ ಪಂದ್ಯ. 8-6ರಲ್ಲಿ ಕೇವಲ 2 ಅಂಕಿಗಳ ವ್ಯತ್ಯಾಸದೊಂದಿಗೆ ಸಮಬಲಕ್ಕೆ 2 ಅಂಕಿಯ ಬೇಡಿಕೆಯನ್ನು ಮುಂದಿಟ್ಟುಕೊಂಡು ಸೂಪರ್ ಟ್ಯಾಕಲ್ ಆದಂತಹ ಸಂದರ್ಭದ ವೇಳೆಯಲ್ಲಿ ಅಂಕಕ್ಕಾಗಿ ಯಾವುದೇ ರೀತಿಯ ಒತ್ತಡವನ್ನು ಹೇರ್ತಾ ಇಲ್ಲ. 8 ವಾಪಸ್ 8-6ರಲ್ಲಿ ಪಂದ್ಯ ಸಾಗಿ ಬರ್ತಾ ಇದೆ. ಸೊ ದಾಳಿಯಲ್ಲಿ ಕಾರ್ತಿಕ ಬಂತು ನೋಡಿ. ಅದ್ವಿತೀಯ ದಾಳಿಯೊಂದಿಗೆ ಕಾರ್ತಿಕ ಬಹಳಷ್ಟು ವೇಗವಾದಂತಹ ಪಾದಸರಣಿಯೊಂದಿಗೆ ಅಂಕವನ್ನು ಇಟ್ಟಿಸಿಕೊಂಡಂತಹ ಆಟಗಾರ ಶ್ರೀಧರ. ಬಹಳಷ್ಟು ದಷ್ಟಪುಷ್ಟವಾದಂತಹ ದೇಹ, ಕಬಡ್ಡಿಗೆ ಹೇಳಿ ಮಾಡಿಸಿದಂತಹ ಜೀವ, ರಕ್ತ ಮೂಳೆ ಮಾಂಸಗಳ ಬಲಿಷ್ಠ ತೋಳು. ಆಟ ಸಾಗಿ ಬರಬೇಕಾಗಿದೆ. ಬಹಳಷ್ಟು ಹಿಂದಿನಿಂದಲೂ ಕೂಡ ಕಬಡ್ಡಿಯನ್ನು ಆಡುತ್ತಿರುವ ಆಟಗಾರನಾಗಿ ಕಬಡ್ಡಿಯ ಅನುಭವದೊಂದಿಗೆ ಇದಕ್ಕೆ ಹೇಳೋದು ಅನುಭವ ಅನ್ನುವಂಥದ್ದು ಬಹಳಷ್ಟು ಇಂಪಾರ್ಟೆಂಟ್. ಕಾರ್ತಿಕ ಬರುವಂತಹದ್ದು ಸ್ಟ್ರಗಲ್ ಈಗ. ಇಲ್ಲ ಸಾಕು ಬಿಡಿ, ಸಾಕು. ಅಲ್ಲಿ ಶ್ರೀಧರ್ ಮೈ ಮೇಲೆ ಬಿದ್ದರೆ ಕಥೆ ಮುಗಿದ ಹೋಯ್ತು. ಸೂಪರ್ ಟ್ಯಾಕಲ್. ಸಮಬಲದ ಮೇಲೆ ಪಂದ್ಯ 9 each. The score is level 9 each. ಕರ್ನಾಟಕ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯವನ್ನು ಪ್ರತಿನಿಧಿಸಿದಂತಹ ಹೆಮ್ಮೆಯೊಂದಿಗೆ ದಾಳಿಯಲ್ಲಿ ಇವೆಲ್ಲರೂ ಕೂಡ ಮತ್ತೊಮ್ಮೆ ರಾಜ್ಯ ರಾಷ್ಟ್ರಮಟ್ಟದ ಕದವನ್ನು ತಟ್ಟುವಂತವರು ಬಹಳಷ್ಟು ಅದ್ವಿತೀಯ ಆಟಗಾರರಾಗಿ ಇಂದು ಕೋಕ್ತಿಯ ಕ್ರೀಡಾಂಗಣದಲ್ಲಿ ಆಡಿದಂತವರಿಗೆ ಇದು ಕಮಿಟಿಯ ಆಶಯ ಒಂದೇ. ಇವತ್ತು ಕೋಕ್ತಿಯ ನೆಲದಲ್ಲಿ ಆಡಿರುವಂತಹ ಆಟಗಾರರು ಮುಂದೊಮ್ಮೆ ರಾಜ್ಯ ರಾಷ್ಟ್ರಮಟ್ಟದ ಕದವನ್ನು ತಟ್ಟುವಂತೆ ಆಗಲಿ ಎನ್ನುವಂತಹ ಆಶಯದೊಂದಿಗೆ ಇಂದಿನ ಸೆಮಿಫೈನಲ್ ಕದನ ನಮಗೊಂದೇ ಆಸೆ, ಪೆಟ್ರೋಲ್ ರೇಟ್ ಕಮ್ಮಿ ಆಗಲಿ. ಐ ಲವ್ ಯು ಅನ್ನೋದು ಯಾವ ಸತ್ತ ಕೊಂಡಿರುತ್ತೆ ಏನೋ ಯಾರು ಗೊತ್ತು. ಸೊ ಅದಕ್ಕೆ ಬೆಲೆನೂ ಇಲ್ಲ, ಏನೂ ಇಲ್ಲ. ಒಂದು ಅಂಕದೊಂದಿಗೆ ಬಹಳಷ್ಟು ಅದ್ವಿತೀಯ ದಾಳಿಯೊಂದಿಗೆ ಬೇಸಿಟನ ಆಟಗಾರನಾಗಿ ಗೆದ್ದವರು ನೇರವಾಗಿ ನಮ್ಮೂರಿನ ಬಹಳಷ್ಟು ಬಲಾಢ್ಯವಾದಂತಹ ತಂಡವಾದಂತಹ ಕೆಎಂಸಿ ತಂಡದ ಎದುರು ಸಣಸಾಟವನ್ನು ಮಾಡಲಿಕ್ಕಿದ್ದಾರೆ. ಅಲ್ಲಿ ಕಾದು ಕುಳಿತ ಗಿಡುಗರ ಹಾಗೆ ಫೈನಲ್ಗೆ ಲಗ್ಗೆಯನ್ನು ಏರಿಕೊಂಡಂತಹ ಕೆಎಂಸಿ ಹೋಗ್ತೀಯೇ. ಇಲ್ಲಿ ಗೆದ್ದವರು ಅದರ ವಿರುದ್ಧ ಸಣಸಾಟವನ್ನು ಮಾಡಲೇಬೇಕಾಗುತ್ತೆ. 10-9 ಮೇಲೆ ಪಂದ್ಯ. 1 ಅಂಕದ ಮನ್ನಣೆಯನ್ನು ಕಾದುಕೊಂಡ ಜಕ್ಕೇಶ್ವರ ಹಾಕೋಡು ತಂಡ 10-9 in favor of ಜಕ್ಕೇಶ್ವರ ಹಾಕೋಡು. ಮುಂಜಾನೆ ಹೊತ್ತಿನಲ್ಲಿ ಇವತ್ತು ತುಂಬಾ ಚಳಿ ಕಮ್ಮಿ ಇದೆ ಅನ್ಸುತ್ತೆ. ಸೊ 5 ಪ್ರೈಸಸ್ಗಳು ಇವೆ. ಇದಕ್ಕೆ ಎದುರುಗಡೆ ಇಟ್ಟಿದ್ದಾರೆ. ಸೊ ಯಾರಿಗಾಗುತ್ತೆ ನೋಡೋಣ. ವಿಜಿಲ್ ಅನ್ನ ಕೇಳ್ಕೊಳ್ಳಿ. ಥರ್ಡ್ ರೈಟ್ ಓಕೆ. ಡಿಸೈಡ್ ರೈಟ್, ಡೂ ಆರ್ ಡೈ. ನೆಕ್ಸ್ಟ್ ಈ ಮ್ಯಾಚ್ ಮುಗಿದ ನಂತರ ಫೈನಲ್ ಪಂದ್ಯ ಥರ್ಡ್ ಫೋರ್ತ್ ಏನೋ ಇರುತ್ತೆ. ಇಲ್ವಾ ಒಂದು ಜೋಕಿ ಇರುತ್ತೆ. ಇದು ಎಲ್ಲ ಜಗನ್ನಾಥ್ಗೋಸ್ಕರ ಒಂದು ಜೋಕಿ ಇದೆ ಇರುತ್ತೆ. ನೋಡೋಣ. ರೈಟ್. ಜಗನ್ನಾಥ್ ಯಾವ ಪೆಟ್ರೋಲ್ ಬಂಕ್ ಸೇರುತ್ತೋ ದೇವ್ರಿಗೊಬ್ಬ ಗೊತ್ತು. ಇಲ್ಲಿ ಯಾರು ಮತ್ತೆ ನಿಲ್ಲೋದೇ ಅಲ್ಲ. ಪಾಪ ಅನ್ಸುತ್ತೆ ಯಾರಾದ್ರೂ ಮತ್ತಷ್ಟೇ ಕತೆ ರಪ್ಪಿ ಹೊಡಕತ್ತೀನಿ ಇಲ್ಲ. ಬಹಳಷ್ಟು ಅತ್ಯುತ್ತಮ ದಾಳಿಯಲ್ಲಿ ಇರಿಸಕ್ಕೆ 8ರ ಆಟಗಾರ, ಬಹಳಷ್ಟು ಚಿಕ್ಕ ಹುಡುಗ, ಬಿಸಿ ರಕ್ತದ ಯುವಕ.
ಮತ್ತೆ ದಾಳಿಯಲ್ಲಿ ಬೇಸಿತನದ ಆಟಗಾರ. ಸೊ ಯಾವ ತಂಡ ಗೆಲ್ಲುತ್ತೆ ಕಾದು ನೋಡಬೇಕಾಗಿದೆ. ಗೆದ್ದವರು ಫೈನಲ್ ಗೆಲ್ಲಕ್ಕೆ ಏನು ಹೇಳ್ತಾರೆ? Right, 2 or die. 11-9. Last 5 minutes for the goal time, both captains. ಕೊನೆ 5 ನಿಮಿಷದ ಆಟ. ಸೂಪರ್ ಟೇಕಲ್ ಆನ್. ಇನ್ನು ಉಳಿದಿರೋದು ಕೇವಲ 2 ಪಂದ್ಯಗಳು ಮಾತ್ರ. 3 ಮತ್ತು 4ನೇ ಬಹುಮಾನಕ್ಕಾಗಿ ಹಾಗೆ ಫೈನಲ್ ಪಂದ್ಯ ಮಾತ್ರ ಇದೆ. ಕೇವಲ 2 ಪಂದ್ಯಗಳು. ಆದಷ್ಟು ಬೇಗ ಮುಗಿಯುತ್ತೆ. Yes, it is. ಇಲ್ಲಿ ಒಂದೇ ಒಂದು ಅಂಕವನ್ನು ನೀಡಲಾಗಿದೆ. 12-9 ಮೇಲೆ ಪಂದ್ಯ. 12-9. ವೇಟ್ ಒಂದು ನಿಮಿಷ ಅಲ್ಲಿ ಸರಿಯಾಗಿ ಕೂತ್ಕೊಳ್ಳಿ. ರೈಡ್ ಆಗಿದೆ. ಈಗ ಕಾದು ನೋಡ್ಬೇಕು. ಕೊನೆಯ 4 ನಿಮಿಷದ ಆಟ ಮಾತ್ರ. ಅಲ್ಪ ಮುನ್ನಡೆಯೊಂದಿಗೆ ಸಾಗಿ ಬರ್ತಾ ಇದೆ ಜಕ್ಕೇಶ್ವರ ಹಾಕೋಡ ತಂಡ. 12-9 ಮೇಲೆ ಪಂದ್ಯ. ಮುಂದೆ 3 ಮತ್ತು 4ನೇ ಬಹುಮಾನವನ್ನು ಆಡಿಸ್ತಾರ ಅಥವಾ ಕುರಿ ಬರುತ್ತಾ ಕಾದು ನೋಡ್ಬೇಕು. ಮೊದಲು ಎಲ್ಲರ ಕುತೂಹಲ ಇದು ಸುಲಭವಾಗಿ ಬಿಟ್ಬಿಟ್ಟ ಏನಾಗುತ್ತೆ ಕಾದು ನೋಡ್ಬೇಕು. ನಿರ್ಣಾಯಕರ ತೀರ್ಮಾನ ಬರಬೇಕಾಗಿದೆ. ಅಫಿಷಿಯಲ್ ಟೈಮ್ ಔಟ್ ತಂಡ ನಿಂತಿದೆ. Each one fights. ಸೂಪರ್ ಟೇಕಲ್ ಆನ್. ದಾಳಿಯಲ್ಲಿ ಮನೋಜ್. ಸಾಕಷ್ಟು ಗೊಂದಲಗಳ ನಡುವೆ ಕೊನೆಗೆ ಯಶಸ್ವಿಯಾಗಿ ಸಾಗಿ ಬರ್ತಾ ಇದೆ ಪಂದ್ಯ. ಗುಡ್ ರೈಡ್. 15-11. Yes, bonus. Or plus 2 points. 1 plus 2 point 3 points. 18-12. 6 point lead. 18-12 ಮೇಲೆ ಪಂದ್ಯ. ಪಂದ್ಯದ ಮೇಲೆ ಹಿಡಿತವನ್ನು ಸಾಧಿಸ್ತಾ ಇದೆ ಜಕ್ಕೇಶ್ವರ ಹಾಕೋಡ್ ತಂಡ. ಲಾಸ್ಟ್ 2 minutes for the full time. ಕಾಲಹರಣದ ಕುತಂತ್ರದಲ್ಲಿ ಸಾಗಿ ಬರ್ತಾ ಇದೆ ಪಂದ್ಯ. ತಂಡ ಮುನ್ನಡೆಯಲ್ಲಿರುವುದರಿಂದ ಅದನ್ನೇ ಕಾದಿಕೊಳ್ಳುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ವಿನಂತಿಯ ವಿಶ್ರಾಂತಿಯ ಪರಿಶೀಲನೆ ಹೊರಾಂಗಣದಲ್ಲಿ ಮುಗಿಸಿಕೊಂಡು ಒಳಾಂಗಣಕ್ಕೆ ಆಗಮಿಸಿಕೊಳ್ಳಬೇಕು. ಬೋನಸ್ ಪ್ಲಸ್ 1 ಪಾಯಿಂಟ್. 14-18. 14-18. Yes. Last 1 minute for the full time. ಹದಿನೈದು 19. 15-19. 4 ಅಂಕಗಳ ಮುನ್ನಡೆ. Yes, that is a 1 point.
ಇದರೊಂದಿಗೆ ಫೈನಲ್ ಗೆಲ್ಲಕ್ಕೆ ಎರಡನೇ ತಂಡವಾಗಿ ಶ್ರೀ ಜಟ್ಕೇಶ್ವರ ಹಾಕೊಂಡು ಇದೀಗ ಜಟ್ಕೇಶ್ವರ ಹಾಕೊಂಡು ತಂಡ ದಯಮಾಡಿ ಆದಷ್ಟು ಬೇಗನೆ ಫೈನಲ್ ಪಂದ್ಯಕ್ಕಾಗಿ ಸಜ್ಜುಗೊಳ್ಬೇಕು.